ದಮಾಮ್ನ ಮಂಗಳೂರು ಅಸೋಸಿಯೇಷನ್ ಆಫ್ ಸೌದಿ ಅರೇಬಿಯಾದ ಸಂಘಟನೆಯು ತನ್ನ 17ನೇ ವಾರ್ಷಿಕೋತ್ಸವ ಹಾಗೂ ಕಲಾ ಸಂಭ್ರಮ ಪ್ರತಿಭಾ ಸ್ಪರ್ಧೆಯನ್ನು ದಮಾಮ್ನಲ್ಲಿರುವ ಡೆಲಿಮನ್ ವಿಹಾರಧಾಮದ ಸಭಾಂಗಣದಲ್ಲಿ ಅದ್ದೂರಿಯಿಂದ ಆಚರಿಸಿತು. ಸಮಾಜದ ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ಮಂಗಳೂರು ಅಸೋಸಿಯೇಷನ್ ಆಫ್ ಸೌದಿ ಅರೇಬಿಯಾ ಸಂಸ್ಥೆಯು ಇದೀಗ 17ರ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದು, ಸಂಘಟನೆಯು ಇದುವರೆಗೆ 2 ಕೋಟಿಗೂ ಹೆಚ್ಚು ಆರ್ಥಿಕ ನೆರವನ್ನು ಬಡವರ, ನೊಂದವರ ಶೈಕ್ಷಣಿಕ, ವೈದ್ಯಕೀಯ ಹಾಗೂ ಇನ್ನಿತರ ಕಷ್ಟ ನಷ್ಟಗಳಿಗೆ ನೀಡಿ ಸಾರ್ಥಕತೆಯನ್ನು ಕಂಡಿದೆ. 17ರ ವಾರ್ಷಿಕೋತ್ಸವದ ಪ್ರಾರಂಭದಲ್ಲಿ ಸಾಂಸ್ಕೃತಿಕ ಸಮಿತಿಯ ಮುಖ್ಯಸ್ಥರಾದ ಗಣೇಶ್ ಕರ್ಕೇರ ಅವರು ಎಲ್ಲರನ್ನೂ ಸ್ವಾಗತಿಸಿದರೆ, ಸಂಘಟನೆಯ ಅಧ್ಯಕ್ಷರಾದ ಗೋಪಾಲ್ ಶೆಟ್ಟಿಯವರು, ಸಲಹಾ ಸಮಿತಿಯ ಸದಸ್ಯರಾದ ರವಿ ಕರ್ಕೇರ, ನರೇಂದ್ರ ಶೆಟ್ಟಿ, ಸದಾಶಿವ ಪೂಜಾರಿ, ನವೀನ್ ಭಂಡಾರಿ, ಸತೀಶ್ ಬಜಾಲ್, ಬೆಹ್ರಿನ್ನಿಂದ ಆಗಮಿಸಿರುವ ಆಹ್ವಾನಿತ ಅತಿಥಿಗಳು ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳೊಂದಿಗೆ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜು ಅವರು 2023ನೇ ಸಾಲಿನ ವಾರ್ಷಿಕ ವರದಿಯನ್ನು ಸಲ್ಲಿಸಿದರು. ಅಧ್ಯಕ್ಷೀಯ ಭಾಷಣ ಮಾಡಿದ ಗೋಪಾಲ್ ಶೆಟ್ಟಿಯವರು, ಪ್ರಾಯೋಜಕರ, ಸದಸ್ಯರ ಹಾಗೂ ಇನ್ನಿತರರ ನಿರಂತರ ಬೆಂಬಲದಿಂದಾಗಿ ಇವತ್ತು ಮಾಸಾ ಸಂಸ್ಥೆ ಇಷ್ಟು ಸಾಧನೆಗಳನ್ನು ಮಾಡಲು ಸಾಧ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಶೈಕ್ಷಣಿಕ, ಕ್ರೀಡೆ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿರುವ ಸದಸ್ಯರು ಹಾಗೂ ಅವರ ಮಕ್ಕಳಿಗೆ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು. ವೈವಾಹಿಕ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ದಂಪತಿಗಳಿಗೆ ಶಾಲು ಹೊದಿಸಿ ಸ್ಮರಣಿಕೆಗಳನ್ನು ನೀಡಿ ಸನ್ಮಾನಿಸಲಾಯಿತು. ಪ್ರತಿ ವರ್ಷದಂತೆ ಸಂಘಟನೆಗೆ ಸಮರ್ಪಣೆ, ಬದ್ಧತೆ ಹಾಗೂ ನಿರಂತರ ಸೇವೆಗೆ ಕೊಡಮಾಡುವ ಸಂಘಟನೆಯ ಪ್ರತಿಷ್ಠಿತ ಮಾಸಾ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಸಂಘಟನೆಯ ಕ್ರಿಯಾಶೀಲ ಸದಸ್ಯರಾದ ಅಮೀರಾ ಹುಸೇನ್ ಅವರಿಗೆ ನೀಡಲಾಯಿತು. ಕಲಾ ಸಂಭ್ರಮ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾದ ರವಿ ಕರ್ಕೇರ ಅವರು ಎಲ್ಲರನ್ನೂ ಸ್ವಾಗತಿಸಿ ಸ್ಪರ್ಧೆಯ ನೀತಿ ನಿಯಮಾವಳಿಗಳನ್ನು ವಿವರಿಸಿ ತೀರ್ಪುಗಾರರನ್ನು ಪರಿಚಯಿಸುವುದರೊಂದಿಗೆ ಚಾಲನೆ ಕಂಡಿತು. ಸ್ಪರ್ಧೆಗೆ ಎಲ್ಲ ಭಾರತೀಯ ಮೂಲದ ಸಂಸ್ಥೆಗಳಿಗೆ, ಸಂಘಟನೆಗಳಿಗೆ ಮುಕ್ತ ಅವಕಾಶವಿದ್ದು, ಬೆಹರಿನ್ನ ತಂಡವೂ ಸೇರಿದಂತೆ ಒಟ್ಟು 10 ತಂಡಗಳು ಪಾಲ್ಗೊಂಡಿದ್ವು. ಸ್ಪರ್ಧೆಯ ತೀರ್ಪುಗಾರರಾಗಿ ಶಾಸ್ತ್ರೀಯ ನೃತ್ಯಗಾರ್ತಿ ಗಾಯತ್ರಿ ಹರೀಶ್, ಜನಪ್ರಿಯ ಯಕ್ಷಗಾನ ಕಲಾವಿದ ದೀಪಕ್ ರಾವ್ ಪೇಜಾವರ, ನರ್ತಕಿ ಮತ್ತು ಶಿಕ್ಷಕಿ ನೀಲಂ ಶರ್ಮಾ, ಸಂಗೀತ ವಿಶಾರದ ದೀಪಕ್ ಪರಲಿಕರ್, ಖ್ಯಾತ ವಾಗ್ಮಿ ಅಭಿಷೇಕ್ ಸತ್ಯನ್ ರವರು ಸಹಕರಿಸಿದರು. ಅವರುಗಳನ್ನು ವೇದಿಕೆಯಲ್ಲಿ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಅಲ್ಲದೆ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿ ಸಹಕರಿಸಿದ ಎಲ್ಲ ಪ್ರಾಯೋಜಕರುಗಳಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಕಲಾ ಸಂಭ್ರಮ ಪ್ರತಿಭಾ ಸ್ಪರ್ಧೆಯ ವಿಜೇತರಾಗಿ 3D ತಂಡವು ಹೊರಹೊಮ್ಮಿದರೆ, ದ್ವಿತೀಯ ಸ್ಥಾನವನ್ನು ಕುಡ್ಲಾ ಅಡ್ವೆಂಚರ್ಸ್ ದಮಾಮ್ ತಂಡ, ತೃತೀಯ ಸ್ಥಾನವನ್ನು ಕೋಬರ್ ಫ್ರೆಂಡ್ಸ್ ತಂಡ ಹಾಗೂ ತೆಲುಗು ಬೀಟ್ ಬ್ರೇಕರ್ಸ್ ತಂಡ ತಮ್ಮದಾಗಿಸಿಕೊಂಡಿತು.
ಕಾರ್ಯಕ್ರಮದಲ್ಲಿ ಅದೃಷ್ಟ ಬಹುಮಾನದ ಡ್ರಾ ನಡೆದು ಹಲವಾರು ಆಕರ್ಷಕ ಬಹುಮಾನಗಳನ್ನು ನೀಡಲಾಯಿತು. ಕಾರ್ಯಕ್ರಮವನ್ನು ರವಿ ಕರ್ಕೇರ, ಕಮಲಾಕ್ಷ ಅಮೀನ್ ಹಾಗೂ ಪ್ರತೀಕ್ ಪೂಜಾರಿಯವರು ನಿರೂಪಿಸಿದರು. ಉಪಾಧ್ಯಕ್ಷ ಪ್ರವೀಣ್ ಪೀಟರ್ ಅರಾನ್ಹ ಅವರ ಧನ್ಯವಾದ ಸಮರ್ಪಣೆಯೊಂದಿಗೆ ಸುಂದರ ಸಾಂಸ್ಕೃತಿಕ ಸಂಚಿಕೆ ತೆರೆಬಿದ್ದಿತು. ಕಮಲಾಕ್ಷ ಅಮೀನ್, ವಿ4 ನ್ಯೂಸ್, ಬೆಹ್ರಿನ್.